ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ 6ನೇ ವಿಡಿಯೋ ರೀ. ಓಕೆ ರೀ, ಈಗಾಗಲೇ 5 ವಿಡಿಯೋಗಳು ಅಪ್ಲೋಡ್ ಮಾಡೀನಿ ರೀ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಅಂತ ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ದೊಳಗೆ ಆ ಎಲ್ಲ ವಿಡಿಯೋಗಳು ಸಿಗ್ತಾವ. ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ. ಈ ವಿಡಿಯೋದೊಳಗೆ ಬಾದಾಮಿಯ ಚಾಲುಕ್ಯರು ಅಧ್ಯಾಯ ಕಂಟಿನ್ಯೂ ಮಾಡೀನಿ ರೀ. ಹಿಂದಿನ ವಿಡಿಯೋದೊಳಗೆ ಈ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೆ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ರಿವಿಷನ್ ಮಾಡಬೇಕಾದ್ರೆ ಅದು ನೋಟ್ಸ್ ಹೆಲ್ಪ್ ಆಗ್ತದೆ. ಇನ್ ಕೇಸ್ ನೋಟ್ಸ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತನ್ನೋರಿಗಾಗಿಯೇ ಸಂಪೂರ್ಣ ಕರ್ನಾಟಕ ಇತಿಹಾಸದ ನೋಟ್ಸ್ ರೆಡಿ ಮಾಡೀನಿ. ಆ ನೋಟ್ಸ್ದ PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಆದ್ರೆ ಫ್ರೀ ಇಲ್ರಿ, ನಾಮಿನಲ್ ಅಮೌಂಟ್ ಪೇ ಮಾಡೋದಿರ್ತದೆ. ಆ ನಾಮಿನಲ್ ಅಮೌಂಟ್ ಪೇ ಮಾಡಿ PDF ಅನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಚಾಪ್ಟರ್ ಕಂಟಿನ್ಯೂ ಮಾಡೋಣ್ರಿ. ಹಿಂದಿನ ವಿಡಿಯೋದೊಳಗೆ ಈ ಅಧ್ಯಾಯದ 28 ಪ್ರಶ್ನೆಗಳ ಡಿಸ್ಕಸ್ ಮಾಡಿದ್ದೆವು. 29ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲನೇ ವಿಕ್ರಮಾದಿತ್ಯ, ಈತ ಕ್ರಿಸ್ತಶಕ 655ರಿಂದ 680ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಈತನಿಗೆ ಸಂಬಂಧಿಸಿದ ಪ್ರಶ್ನೆ ಸ್ನೇಹಿತರೆ. 29ನೇ ಪ್ರಶ್ನೆ, ಮೊದಲನೇ ವಿಕ್ರಮಾದಿತ್ಯನ ರಾಣಿಯಾದ ಗಂಗಾ ಮಹಾದೇವಿಯು ಯಾವ ವಂಶಕ್ಕೆ ಸೇರಿದವಳಾಗಿದ್ದಳು ಅಂತ ಪ್ರಶ್ನೆ ಆದ. ಮೊದಲನೇ ವಿಕ್ರಮಾದಿತ್ಯನ ಮಡದಿ ಹೆಸರು ಗಂಗಾ ಮಹಾದೇವಿ ಅಂತ. ಈ ಗಂಗಾ ಮಹಾದೇವಿ ಯಾವ ರಾಜಮನೆತನಕ್ಕೆ ಸೇರಿದವಳು ಅಂತ ಪ್ರಶ್ನೆ ಕೇಳಿರುವಂಥದ್ದು ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ತಲಕಾಡಿನ ಗಂಗರು ಅಂತ ಏನು ಚಾಪ್ಟರ್ ಹಿಂದೆ ಡಿಸ್ಕಸ್ ಮಾಡಿವಲ್ರಿ, ಆ ತಲಕಾಡಿನ ಗಂಗ ಸಾಮ್ರಾಜ್ಯಕ್ಕೆ ಈ ಗಂಗಾ ಮಹಾದೇವಿ ಸೇರಿದವಳ ಸ್ನೇಹಿತರೆ. ಈತ 2ನೇ ಪುಲಕೇಶಿಯ 3ನೇ ಮಗ ಸ್ನೇಹಿತರೆ. ಈ ಮೊದಲನೇ ವಿಕ್ರಮಾದಿತ್ಯ ಏನದನಲ್ರಿ, ಈತ 2ನೇ ಪುಲಕೇಶಿಯ 3ನೇ ಮಗ ಸ್ನೇಹಿತರೆ. ತನ್ನ ತಂದೆಯ ಮರಣದ ನಂತರ ಅಂದ್ರೆ ಇಮ್ಮಡಿ ಪುಲಕೇಶಿಯ ಮರಣದ ನಂತರ ಚಾಲುಕ್ಯ ಸಾಮ್ರಾಜ್ಯ ದುರ್ಬಲವಾಗ್ತಾ ಇತ್ತು. ಆ ದುರ್ಬಲವಾಗ್ತಾ ಇರ್ತಕ್ಕಂಥ ಚಾಲುಕ್ಯ ಸಾಮ್ರಾಜ್ಯವನ್ನ ಭದ್ರಪಡಿಸುವುದಕ್ಕಾಗಿ ತನ್ನ ತಾತ ಗಂಗರಾಜ ದುರ್ವಿನೀತನ ಬೆಂಬಲವನ್ನ ಈ ಮೊದಲನೇ ವಿಕ್ರಮಾದಿತ್ಯ ಪಡ್ಕೊಳ್ತಾನ. ಆತ ಒಬ್ಬನಿಂದಲೇ ಚಾಲುಕ್ಯ ಸಾಮ್ರಾಜ್ಯ ಭದ್ರಪಡಿಸಕ್ಕಾಗಂಗಿಲ್ಲ. ಹಾಗಾಗಿ ಆತ ತನ್ನ ತಾತನಾದ ಗಂಗರಾಜ ದುರ್ವಿನೀತನ ಬೆಂಬಲವನ್ನ ಪಡೆದುಕೊಳ್ತಾನ. ದುರ್ವಿನೀತನ ಬೆಂಬಲವನ್ನ ಪಡೆದುಕೊಂಡು ಪಲ್ಲವರಿಂದ ಬಾದಾಮಿಯನ್ನ ಪುನಃ ವಶಪಡಿಸ್ಕೊಳ್ತಾನೆ. ಪುನಃ ವಶಪಡಿಸ್ಕೊಂಡು ಅಂದ್ರೆ ಬಾದಾಮಿ ರಾಜ್ಯವನ್ನ ಪುನಃ ವಶಪಡಿಸ್ಕೊಂಡು ಕಳೆದು ಹೋಗಿದ್ದ ಚಾಲುಕ್ಯರ ವೈಭವವನ್ನ ಮರುಸ್ಥಾಪಿಸ್ತಾನ್ರಿ. ಯಾರೇ ಮೊದಲನೇ ವಿಕ್ರಮಾದಿತ್ಯ. ಈತನ ಕಾಲದಲ್ಲಿ ಚಾಲುಕ್ಯರಿಗೂ ಮತ್ತು ಗಂಗರಿಗೂ ಅತ್ಯಂತ ನಿಕಟ ಸಂಬಂಧ ಏರ್ಪಡ್ತದ. ಯಾಕಂದ್ರೆ ಆಬ್ವಿಯಸ್ಲಿ ಈ ಗಂಗ ರಾಜ ಮನೆತನದವರು ಚಾಲುಕ್ಯ ರಾಜ ಮನೆತನಕ್ಕೆ ಹೆಣ್ಣು ಕೊಟ್ಟಿದ್ರು. ಈ ಮೊದಲನೇ ವಿಕ್ರಮಾದಿತ್ಯ ಗಂಗ ರಾಜವಂಶದ ದುರ್ವಿನೀತನ ಮೊಮ್ಮಗನಾಗಿದ್ದ. ಹಾಗಾಗಿ ಈ 2 ರಾಜ ಮನೆತನಗಳ ಸಂಬಂಧ ಅತ್ಯಂತ ಹತ್ತಿರವಾಗ್ತದೆ ಸ್ನೇಹಿತರೆ. ಮೊದಲನೇ ವಿಕ್ರಮಾದಿತ್ಯನ ರಾಣಿಯಾದ ಗಂಗಾ ಮಹಾದೇವಿ ಗಂಗರ ವಂಶಕ್ಕೆ ಸೇರಿದವಳು ಸ್ನೇಹಿತರೆ. ಇವನ ಕಾಲದ 18 ಗೇಣುಗಳ ಅಳತೆಯ ವಿಶಿಷ್ಟ ಭೂಮಾಪಕದ ಪ್ರಾತಿನಿಧಿಕ ರೇಖಾ ಕೆತ್ತನೆಯೊಂದು ಬಳ್ಳಾರಿ ತಾಲೂಕಿನ ಕುರುಗೋಡಿಯಲ್ಲಿ ಬಂಡೆಯೊಂದರ ಮೇಲೆ ಪತ್ತೆಯಾಗಿರುವಂಥದ್ದು. ಈ ಬಂಡೆಯನ್ನ ಕತ್ತೆ ಬಂಡೆ ಅಂತ ಪ್ರಸ್ತುತವಾಗಿ ಕರೀತಾರೆ ಸ್ನೇಹಿತರೆ. ಈತನಿಗೆ ಅಂದ್ರೆ ಮೊದಲನೇ ವಿಕ್ರಮಾದಿತ್ಯನಿಗೆ ಪರಮೇಶ್ವರ, ಮಹೇಶ್ವರ, ಶ್ರೀವಲ್ಲಭ, ರಾಜಮಲ್ಲ, ರಣರಸಿಕ, ಮಹಾರಾಜಾಧಿರಾಜ, ಅನಿವಾರಿತ, ಶ್ರೀ ಪೃಥ್ವಿವಲ್ಲಭ ಅಂತನೂ ಬಿರುದುಗಳಿದ್ದು. ಇವನು ಪಲ್ಲವರ ದೊರೆಗಳಾದ ಅಂದ್ರೆ ಮೊದಲನೇ ವಿಕ್ರಮಾದಿತ್ಯನು ಪಲ್ಲವರ ದೊರೆಗಳಾದ 1ನೇ ನರಸಿಂಹವರ್ಮನ್, 2ನೇ ಮಹೀಂದ್ರವರ್ಮನ್ ಮತ್ತು 1ನೇ ಪರಮೇಶ್ವರ ವರ್ಮರನ್ನ ಸೋಲಿಸಿ ಕಂಚಿಯನ್ನ ವಶಪಡಿಸಿಕೊಳ್ತಾನ. ಈತನ ನಂತರ ಅಂದ್ರೆ ಮೊದಲನೇ ವಿಕ್ರಮಾದಿತ್ಯನ ನಂತರ ಆತನ ಮಗ ವಿನಯಾದಿತ್ಯ ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ. ವಿನಯಾದಿತ್ಯ ಕ್ರಿಸ್ತಶಕ 681ರಿಂದ 696ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಈತನಿಗೆ ಸಂಬಂಧಿಸಿದ ಪ್ರಶ್ನೆ 30ನೇ ಪ್ರಶ್ನೆ, ಕೆಳಗಿನ ಯಾವ ಚಾಲುಕ್ಯರ ಅರಸನನ್ನು ಕವೀರನ್ನ ದುರ್ಧರಮಲ್ಲ ಎಂದು ತನ್ನ ಗದಾಯುದ್ಧ ಕೃತಿಯಲ್ಲಿ ಹೆಸರಿಸಿದ್ದಾನೆ ಅಂತ ಪ್ರಶ್ನೆ ಕೇಳಿರುವಂಥದ್ದು.
ರನ್ನ ಗದಾಯುದ್ಧ ಅಂತನ್ನೋ ಕೃತಿ ಬರಿತಾನ. ಆ ಕೃತಿಯೊಳಗ ದುರ್ಧರ ಮಲ್ಲ ಅಂತ ಒಬ್ಬ ಅರಸನನ್ನ ಉಲ್ಲೇಖಿಸ್ತಾನೆ, ಹೆಸರಿಸ್ತಾನೆ. ಆ ಅರಸನಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ, ವಿನಯಾದಿತ್ಯ. ಕವಿ ರನ್ನ ವಿನಯಾದಿತ್ಯನನ್ನ ದುರ್ಧರ ಮಲ್ಲ ಅಂತ ತನ್ನ ಗದಾಯುದ್ಧ ಕೃತಿಯಲ್ಲಿ ಹೆಸರಿಸಿರುವಂಥದ್ದು. ಈತ ಆಗ್ಲೇ ಹೇಳ್ದಂಗೆ ಮೊದಲನೇ ವಿಕ್ರಮಾದಿತ್ಯನ ಮಗ. ಅಂದ್ರೆ ವಿನಯಾದಿತ್ಯ ಮೊದಲನೇ ವಿಕ್ರಮಾದಿತ್ಯನ ಮಗ. ವಿನಯಾದಿತ್ಯ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಳ್ತಾನೆ. ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡು ಕನೌಜಿನ ರಾಜ ಯಶೋವರ್ಮನನ್ನ ಸೋಲಿಸ್ತಾನೆ. ಯಶೋವರ್ಮನನ್ನ ಸೋಲಿಸಿ ಆತನ ಪಾಲಿಧ್ವಜ, ಶ್ವೇತಛತ್ರ, ಚಾಮರ ಮೊದಲಾದ ರಾಜ ಲಾಂಛನಗಳನ್ನು ವಶಪಡಿಸಿಕೊಳ್ತಾನೆ ಸ್ನೇಹಿತರೆ. ಪಾಲಿಧ್ವಜ, ಶ್ವೇತಛತ್ರ ಮತ್ತು ಚಾಮರ ಈ ರೀತಿ ಮೊದಲಾದ ರಾಜ ಲಾಂಛನಗಳನ್ನು ವಶಪಡಿಸಿಕೊಳ್ತಾನೆ. ಕೌಟೇಮದ ದಾನ ಶಾಸನ ವಿನಯಾದಿತ್ಯನನ್ನ ಯುದ್ಧ ಮಲ್ಲ ಅಂತ ವರ್ಣಿಸಿರುವಂಥದ್ರಿ. ಯಾವುದ್ರಿ? ಕೌಟೇಮದ ದಾನ ಶಾಸನ ಈ ವಿನಯಾದಿತ್ಯನನ್ನ ಯುದ್ಧ ಮಲ್ಲ ಅಂತ ವರ್ಣಿಸಿರುವಂಥದ್ದು. ಕವಿ ರನ್ನನೂ ಕೂಡ ಈತನನ್ನ ದುರ್ಧರ ಮಲ್ಲ ಅಂತ ತನ್ನ ಗದಾಯುದ್ಧ ಕೃತಿಯಲ್ಲಿ ಹೆಸರಿಸಿರುವಂಥದ್ದು ಅಥವಾ ಉಲ್ಲೇಖಿಸಿರುವಂಥದ್ದು. ಈ ವಿನಯಾದಿತ್ಯ ಕಾಂಬೋಡಿಯಾ ದೇಶದ ಮೇಲೆ ತನ್ನ ಸೈನ್ಯವನ್ನ ಕಳಿಸ್ತಾನ್ರಿ. ನೆಕ್ಸ್ಟ್ ವಿನಯಾದಿತ್ಯನ ಮಡದಿಯಾದ ವಿನಯವತಿ ವಾತಾಪಿಯಲ್ಲಿ ಕ್ರಿಸ್ತಶಕ 696ರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸ್ತಾಳ. ನೆಕ್ಸ್ಟ್ ವಿನಯಾದಿತ್ಯನಿಗೆ ವಿಜಯಾದಿತ್ಯ ಮತ್ತು ಕುಂಕುಮ ಮಹಾದೇವಿ ಅಂತನ್ನು ಇಬ್ಬರು ಮಕ್ಕಳಿದ್ದರ್ರಿ. ವಿನಯಾದಿತ್ಯನಿಗೆ ವಿಜಯಾದಿತ್ಯ ಮತ್ತು ಕುಂಕುಮ ಮಹಾದೇವಿ ಅಂತನ್ನು ಇಬ್ಬರು ಮಕ್ಕಳಿದ್ರು. ಈ ಕುಂಕುಮ ಮಹಾದೇವಿಯನ್ನ ಅಳುಪರಾಜನಾದ ಚಿತ್ರವಾಹನನಿಗೆ ಕೊಟ್ಟು ಮದುವೆ ಮಾಡ್ತಾನ. ಈತನ ನಂತರ ಅಂದ್ರೆ ವಿನಯಾದಿತ್ಯನ ನಂತರ ಆತನ ಮಗನಾದ ವಿಜಯಾದಿತ್ಯ ಅಧಿಕಾರಕ್ಕೆ ಬರ್ತಾನು. ನೆಕ್ಸ್ಟ್ ವಿಜಯಾದಿತ್ಯ ಈತ ಕ್ರಿಸ್ತಶಕ 696ರಿಂದ 734ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಈತನ ಕುರಿತು ಪ್ರಶ್ನೆ 31ನೇ ಪ್ರಶ್ನೆ, ಬಿಜಾಪುರದ ಪಟ್ಟದಕಲ್ಲಿನಲ್ಲಿರುವ ವಿಜಯೇಶ್ವರ ದೇವಾಲಯ ಅಥವಾ ಸಂಗಮೇಶ್ವರ ದೇವಾಲಯವನ್ನು ಯಾವ ಚಾಲುಕ್ಯ ರಾಜನು ಕಟ್ಟಿಸಿದನು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಅಂದ್ರೆ ಪಟ್ಟದಕಲ್ಲಿನಲ್ಲಿರುವ ವಿಜಯೇಶ್ವರ ದೇವಾಲಯ ಏನದಲ್ರಿ, ಆ ದೇವಾಲಯ ಕಟ್ಟಿಸಿದ ಚಾಲುಕ್ಯರ ಅರಸನಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ವಿಜಯಾದಿತ್ಯ ಸ್ನೇಹಿತರೆ. ಈತ ವಿನಯಾದಿತ್ಯನ ಮಗ ಸ್ನೇಹಿತರೆ. ವಿಜಯಾದಿತ್ಯ ಯಾರಿ? ವಿನಯಾದಿತ್ಯನ ಮಗ. ಈತ ಪಟ್ಟದಕಲ್ಲಿನಲ್ಲಿ ವಿಜಯೇಶ್ವರ ಅಂತನ್ನೋ ಒಂದು ದೇವಾಲಯವನ್ನ ನಿರ್ಮಿಸ್ತಾನೆ. ಇವಾಗ ಪ್ರಸ್ತುತವಾಗಿ ಆ ದೇವಾಲಯವನ್ನ ಸಂಗಮೇಶ್ವರ ದೇವಾಲಯ ಅಂತ ಕರಿತಾ ಇರುವಂಥದ್ದು. ಈ ವಿಜಯೇಶ್ವರ ದೇವಾಲಯವನ್ನು ಪ್ರಸ್ತುತವಾಗಿ ಸಂಗಮೇಶ್ವರ ಅಂತನ್ನೋ ಹೆಸರಿನಿಂದ ಕರಿತಾ ಇರುವಂಥದ್ದು ಸ್ನೇಹಿತರೆ. ಲಕ್ಷ್ಮೇಶ್ವರದಲ್ಲಿ, ಇಂದಿನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ವಿಜಯಾದಿತ್ಯನ ಒಂದು ಶಾಸನ ದೊರೆತದ ಸ್ನೇಹಿತರೆ. ಈ ಶಾಸನದಲ್ಲಿ ಪುಲಿಗೇರಿಯ ಹತ್ತಿರದ ಕರ್ದಮ ಎಂಬ ಹಳ್ಳಿಯನ್ನ ವಿಜಯಾದಿತ್ಯನು ತನ್ನ ತಂದೆಯ ಗುರುವಾದ ನಿರವಧ್ಯ ಪಂಡಿತನಿಗೆ ದಾನವಾಗಿ ನೀಡಿದನು ಅಂತ ಉಲ್ಲೇಖಿಸಿರುವಂಥದ್ದು. ವಿಜಯಾದಿತ್ಯನ ಶಾಸನ ಲಕ್ಷ್ಮೀಶ್ವರದಲ್ಲಿ ದೊರೆತದ. ಆ ಶಾಸನದಲ್ಲಿ ಈ ರೀತಿ ಉಲ್ಲೇಖ ಇರುವಂಥದ್ದು. ಏನು ಉಲ್ಲೇಖ ಅದಾರಿ? ಪುಲಿಗೇರಿ ಹತ್ತಿರದ ಕರ್ದಮ ಅಂತನ್ನ ಒಂದು ಹಳ್ಳಿ ಇತ್ತು. ಆ ಹಳ್ಳಿ ವಿಜಯಾದಿತ್ಯ ತನ್ನ ತಂದೆಯ ಗುರುವಾಗಿರುವಂಥ ನಿರವಧ್ಯನಿಗೆ ದಾನವಾಗಿ ನೀಡಿದನು ಅಂತ ಉಲ್ಲೇಖ ಇರುವಂಥದ್ದು. ವಿಜಯಾದಿತ್ಯನ ಆಸ್ಥಾನದಲ್ಲಿ ಲೀನಾ ಅಥವಾ ವೀಣಾ ಅಂತನ್ನೋ ಪ್ರಸಿದ್ಧ ನೃತ್ಯಗಾರ್ತಿ ಇದ್ದಳ್ರಿ. ಈಕೆಗೆ ಶ್ರೀನೃತ್ಯ ವಿದ್ಯಾಧಿರಿ ಅಂತ ಬಿರುದಿತ್ತು. ವಿಜಯಾದಿತ್ಯನ ನಂತರ ಆತನ ಮಗನಾದ 2ನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬರ್ತಾನ. 2ನೇ ವಿಕ್ರಮಾದಿತ್ಯ ಕ್ರಿಸ್ತಶಕ 734ರಿಂದ 744ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಈತನಿಗೆ ಸಂಬಂಧಿಸಿದ ಪ್ರಶ್ನೆ 32ನೇ ಪ್ರಶ್ನೆ, ಈ ಕೆಳಗಿನ ಯಾರು ಪಲ್ಲವ ಪೋತವರ್ಮನನ್ನ ಸೋಲಿಸಿ ಕಂಚಿಯನ್ನ ವಶಪಡಿಸಿಕೊಂಡನು ಅಂತ ಪ್ರಶ್ನೆ ಕೇಳಿರುವಂಥದ್ದು.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಎರಡನೇ ವಿಕ್ರಮಾದಿತ್ಯ. ಪಲ್ಲವ ಪೋತವರ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡ ಚಾಲುಕ್ಯರ ದೊರೆ ಯಾರು ರೀ? ಎರಡನೇ ವಿಕ್ರಮಾದಿತ್ಯ. ಈ ಎರಡನೇ ವಿಕ್ರಮಾದಿತ್ಯ ನಂದಿವರ್ಮನನ್ನು, ಈತನಿಗೆ ಇನ್ನೊಂದು ಹೆಸರಿತ್ತು, ಅದೇ ಪೋತವರ್ಮ. ನಂದಿವರ್ಮ ಮತ್ತು ಪೋತವರ್ಮ ಎರಡು ಒಬ್ಬನುವೇ ಹೆಸರು ಸ್ನೇಹಿತರೆ. ಪ್ರಶ್ನೆದೊಳಗೆ ಏನು ಕೇಳಾರಿ? ಪೋತವರ್ಮ ಅಂತ ಹೆಸರು ಬಳಕೆ ಮಾಡ್ಯಾರ. ಓಕೆ ರೀ. ಈ ನಂದಿವರ್ಮ ಅಥವಾ ಪೋತವರ್ಮ ಪಲ್ಲವರ ಅರಸ ಸ್ನೇಹಿತರೆ. ಈ ಪಲ್ಲವರ ಅರಸನನ್ನ ಕಂಚಿಯ ತುಂಡಕ ಅಂತನ್ನಲ್ಲಿ ಇಮ್ಮಡಿ ವಿಕ್ರಮಾದಿತ್ಯ ಅಥವಾ ಎರಡನೇ ವಿಕ್ರಮಾದಿತ್ಯ ಸೋಲಿಸ್ತಾನ. ಸೋಲಿಸಿ ಈ ಪಲ್ಲವರ ರಾಜಧಾನಿಯಾದ ಕಂಚಿಯನ್ನು ವಶಪಡಿಸ್ಕೊಳ್ತಾನ. ಇದಕ್ಕೆ ಪುರಾವೆಗಳೇನ್ರಿ, ಇದಕ್ಕೆ ಸಾಕ್ಷಿಗಳೇನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಂದ್ರ ಇಮ್ಮಡಿ ವಿಕ್ರಮಾದಿತ್ಯ ಅಥವಾ ಎರಡನೇ ವಿಕ್ರಮಾದಿತ್ಯ ಪಲ್ಲವರ ರಾಜ ನಂದಿವರ್ಮ ಅಥವಾ ಪೋತವರ್ಮನನ್ನ ಸೋಲಿಸಿ ಕಂಚಿಯನ್ನ ವಶಪಡಿಸಿಕೊಳ್ತಾನ ಅಂತ ಅನ್ನಕ ಸಾಕ್ಷಿ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರ ಪಟ್ಟದ ಕಲ್ಲಿನೊಳಗೆ ಒಂದು ಸ್ತಂಭ ಶಾಸನ ಅಂತದ ಸ್ನೇಹಿತರೆ. ಆ ಸ್ತಂಭ ಶಾಸನದೊಳಗ ಇಮ್ಮಡಿ ವಿಕ್ರಮಾದಿತ್ಯ ನಂದಿವರ್ಮನನ್ನ ಸೋಲಿಸಿದರ ಕುರಿತು ಉಲ್ಲೇಖ ಇರುವಂತದ್ದು ಸ್ನೇಹಿತರೆ. ಇಮ್ಮಡಿ ವಿಕ್ರಮಾದಿತ್ಯನು ಪಲ್ಲವರನ್ನ 3 ಬಾರಿ ಸೋಲಿಸ್ತಾನ್ರಿ. ಇಮ್ಮಡಿ ವಿಕ್ರಮಾದಿತ್ಯ ಅಥವಾ ಎರಡನೇ ವಿಕ್ರಮಾದಿತ್ಯ ಪಲ್ಲವರನ್ನ 3 ಬಾರಿ ಸೋಲಿಸ್ತಾನ. ಸೋಲಿಸಿ ಪಲ್ಲವರ ರಾಜಧಾನಿಯಾದ ಕಂಚಿಯನ್ನ ವಶಪಡಿಸಿಕೊಳ್ತಾನ. ಪಲ್ಲವರನ್ನ 3 ಬಾರಿ ಸೋಲಿಸಿ ಕಂಚಿಯನ್ನ ವಶಪಡಿಸಿಕೊಳ್ತಾನ. ಹಾಗಾಗಿ ಈತನಿಗೆ ಕಂಚಿಯ ಕೊಂಡ ಅಂತನ್ನೋ ಬಿರುದು ಬರ್ತಾದ, ಅಥವಾ ಕಂಚಿಯ ಕೊಂಡ ಅಂತನ್ನೋ ಬಿರುದನ್ನ ಪಡೆದುಕೊಳ್ತಾನ. ಕ್ರಿಸ್ತಶಕ 642ರಲ್ಲಿ ಪಲ್ಲವರು ಚಾಲುಕ್ಯರ ರಾಜಧಾನಿಯಾದ ಬಾದಾಮಿಯನ್ನ ವಶಪಡಿಸಿಕೊಳ್ತಾರೆ. ವಶಪಡಿಸಿಕೊಂಡು ಬಾದಾಮಿಯನ್ನ ಸಂಪೂರ್ಣವಾಗಿ ಲೂಟಿ ಮಾಡ್ತಾರೆ. ಆದರೆ ಇಮ್ಮಡಿ ವಿಕ್ರಮಾದಿತ್ಯ ಬಾದಾಮಿ ಯಾವ ರೀತಿ ಪಲ್ಲವರು ಲೂಟಿ ಮಾಡ್ಯಾರಲ್ರಿ, ಆ ರೀತಿ ಲೂಟಿ ಮಾಡಂಗಿಲ್ಲ ಸ್ನೇಹಿತರೆ. ಬಾದಾಮಿಯನ್ನ ಪಲ್ಲವರು ಲೂಟಿ ಮಾಡಿದಂತೆ ಇಮ್ಮಡಿ ವಿಕ್ರಮಾದಿತ್ಯ ಕಂಚಿಯನ್ನ ಲೂಟಿ ಮಾಡಲಿಲ್ಲ, ನಾಶ ಮಾಡಲಿಲ್ಲ. ಬದಲಾಗಿ ಕಂಚಿಯ ರಾಜಸಿಂಹೇಶ್ವರ ದೇವಾಲಯದ ಭಂಡಾರದಲ್ಲಿದ್ದ ಸಂಪತ್ತನ್ನ ಕೈಲಾಸನಾಥ ದೇವಾಲಯಕ್ಕೆ ದಾನ ಮಾಡಿ ಅಲ್ಲಿ ಕನ್ನಡದಲ್ಲಿ ಒಂದು ಶಾಸನವನ್ನ ಕೆತ್ತಿಸ್ತಾನ್ರಿ. ಅಂದ್ರೆ ಕೈಲಾಸನಾಥ ದೇವಾಲಯ ಅಭಿವೃದ್ಧಿಪಡಿಸಿ ಕನ್ನಡದಲ್ಲಿ ಅಲ್ಲೊಂದು ಶಾಸನ ಕೆತ್ತಿಸ್ತಾನ. ಈ ಇಮ್ಮಡಿ ವಿಕ್ರಮಾದಿತ್ಯನಿಗೆ 2 ಹೆಂಡತಿಯರು ಸ್ನೇಹಿತರೆ. ಲೋಕ ಮಹಾದೇವಿ ಮತ್ತು ತ್ರೈಲೋಕ್ಯ ಮಹಾದೇವಿ ಅಂತ 2 ಹೆಂಡತಿಯರಿದ್ರು. ಇವರಿಬ್ರು ಹೈಹಯ ಮನೆತನದ ಸಹೋದರಿಯರಾಗಿದ್ರು. ಎರಡನೇ ವಿಕ್ರಮಾದಿತ್ಯನು ಕಂಚಿಯ ಪಲ್ಲವರನ್ನ ಆಗ್ಲೇ ಹೇಳ್ದಂಗ 3 ಬಾರಿ ಸೋಲಿಸಿದ ಸ್ಮರಣಾರ್ಥವಾಗಿ ಆತನ ರಾಣಿಯರಾದ ಲೋಕ ಮಹಾದೇವಿ ಪಟ್ಟದ ಕಲ್ಲಿನಲ್ಲಿ ಲೋಕೇಶ್ವರ ಅಂತನ್ನೋ ಒಂದು ದೇವಾಲಯವನ್ನ ಕಟ್ಟಿಸ್ತಾಳ. ಈ ಲೋಕೇಶ್ವರ ದೇವಾಲಯವೇ ಇಂದಿನ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಸ್ನೇಹಿತರೆ. ಈ ಲೋಕೇಶ್ವರ ದೇವಾಲಯವನ್ನೇ ಪ್ರಸ್ತುತವಾಗಿ ನಾವು ವಿರೂಪಾಕ್ಷ ದೇವಾಲಯ ಅಂತ ಕರಿತಾ ಇದ್ದೀವಿ. ಇನ್ನು ಇನ್ನೊಬ್ಬಳು ಹೆಂಡತಿಯಾದ ತ್ರೈಲೋಕ್ಯ ಮಹಾದೇವಿಯೂ ಸಹ ಅದರ ಸಮೀಪನೇ ತ್ರೈಲೋಕೇಶ್ವರ ಸ್ವಾಮಿ ಅಂತನ್ನೋ ಒಂದು ಶಿವ ದೇವಾಲಯವನ್ನ ಕಟ್ಟಿಸ್ತಾಳ. ಈ ಶಿವ ದೇವಾಲಯದ ರಚನೆಕಾರ ಗುಂಡ ಸ್ನೇಹಿತರೆ. ಗುಂಡ ಅಂತನ್ನೋ ಶಿಲ್ಪಿ ಈ ಶಿವ ದೇವಾಲಯವನ್ನ ನಿರ್ಮಿಸಿರುವಂಥದ್ದು. ನೆಕ್ಸ್ಟ್, ಎರಡನೇ ವಿಕ್ರಮಾದಿತ್ಯನ ಆಳ್ವಿಕೆಯ ಕಾಲದ ಮಹತ್ವದ ಘಟನೆ ಒಂದಾದರೆ. ಆ ಮಹತ್ವದ ಘಟನೆ ಏನು ಅಂತಂದ್ರ ಗುಜರಾತ್ ಪ್ರದೇಶಕ್ಕೆ ದಂಡೆತ್ತಿ ಬಂದಿರುವಂತ ಅರಬ್ಬರನ್ನ ಸೋಲಿಸಿದ ಸ್ನೇಹಿತರೆ. ಇದು ಎರಡನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನಡೆದಿರುವಂತ ಪ್ರಮುಖ ಘಟನೆ ಸ್ನೇಹಿತರೆ. ಇಮ್ಮಡಿ ವಿಕ್ರಮಾದಿತ್ಯನ ಸಾಮಂತ ರಾಜನಾಗಿ ಅವನೀಜನಾಶ್ರಯ ಪುಲಕೇಶಿನ್ ಅಂತ ಚಾಲುಕ್ಯ ರಾಜಕುಮಾರ ಲಾಟ ಪ್ರದೇಶಗಳನ್ನ ಆಳ್ವಿಕೆ ಮಾಡ್ತಾ ಇದ್ದ. ಈ ಅವನೀಜನಾಶ್ರಯ ಪುಲಕೇಶಿನ್ ಅರಬ್ಬರನ್ನ ಸೋಲಿಸುವುದಕ್ಕಾಗಿ ಎರಡನೇ ವಿಕ್ರಮಾದಿತ್ಯನಿಗೆ ಅಪಾರ ಸಹಾಯ ಮಾಡಿದ್ದ ಸ್ನೇಹಿತರೆ. ಇದರಿಂದಾಗಿ ಸಂತೃಪ್ತನಾದ ಅಂದ್ರೆ ಸಂತೋಷಗೊಂಡ ಇಮ್ಮಡಿ ವಿಕ್ರಮಾದಿತ್ಯ ಈ ಅವನೀಜನಾಶ್ರಯ ಪುಲಕೇಶಿಯನ್ನ ಗೌರವಿಸ್ತಾನ ಸ್ನೇಹಿತರೆ. ವಿಜಯಾದಿತ್ಯ ಅಲ್ಲ ಸ್ನೇಹಿತರೆ, ಎರಡನೇ ವಿಕ್ರಮಾದಿತ್ಯನಿಗೆ ಕಂಚಿಯ ಕೊಂಡ, ಅನಿವಾರಿತಾಚಾರಿ, ಶ್ರೀವಲ್ಲಭ ಅಂತನ್ನು ಬಿರುದುಗಳಿದ್ದು ಸ್ನೇಹಿತರೆ. ಅರಭಟ್ಟ ಅಂತ ಇದ್ದ ಸ್ನೇಹಿತರೆ.
ಈ ಅರಭಟ್ಟ ಇಮ್ಮಡಿ ವಿಕ್ರಮಾದಿತ್ಯನ ಆಸ್ಥಾನದ ಮಂತ್ರಿಯಾಗಿದ್ದ ಸ್ನೇಹಿತರೆ. ಕ್ರಿಸ್ತಶಕ 642ರಲ್ಲಿ ಬಾದಾಮಿಯಲ್ಲಿ ಒಂದು ಶಾಸನವನ್ನು ಕೆತ್ತುತ್ತಾನ್ರಿ. ಈ ಅರಭಟ್ಟ ಬಾದಾಮಿಯಲ್ಲಿ ಒಂದು ಶಾಸನ ಕೆತ್ತತಾನ. ಅದೇ ಕಪ್ಪೆ ಅರಭಟ್ಟ ಶಾಸನ ಅಂತ ಪ್ರಸಿದ್ಧಿ ಪಡೆದಿರುವಂಥದ್ದು. ಬಾದಾಮಿಯ ಕಪ್ಪೆ ಅರಭಟ್ಟ ಶಾಸನ ಕೆತ್ತಿಸಿದವರು ಯಾರು? ಅರಭಟ್ಟ ಅಂತನೋ ಇಮ್ಮಡಿ ವಿಕ್ರಮಾದಿತ್ಯನ ಆಸ್ಥಾನದ ಮಂತ್ರಿ ಸ್ನೇಹಿತರೆ. ಈ ಶಾಸನ ಕನ್ನಡಿಗರ ಗುಣ ವಿಶೇಷತೆಯನ್ನು ತಿಳಿಸ್ತದ್ರಿ. ಈ ಶಾಸನ ಕನ್ನಡಿಗರ ಗುಣ ವಿಶೇಷತೆಯನ್ನು ತಿಳಿಸ್ತದೆ. 2ನೇ ವಿಕ್ರಮಾದಿತ್ಯನ ನಂತರ ಆತನ ಮಗ 2ನೇ ಕೀರ್ತಿವರ್ಮ ಅಧಿಕಾರಕ್ಕೆ ಬರ್ತಾನ. ನೆಕ್ಸ್ಟ್ 33ನೇ ಪ್ರಶ್ನೆ. ಈ ಚಾಲುಕ್ಯ ದೊರೆ 3 ಬಾರಿ ಕಂಚಿಯ ಮೇಲೆ ದಾಳಿ ಮಾಡಿದ್ದನು. ಯಾವ ಚಾಲುಕ್ಯ ದೊರೆ 3 ಬಾರಿ ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವರನ್ನ ಸೋಲಿಸಿರ್ತಕ್ಕಂಥದ್ರಿ? ಆಪ್ಷನ್ ಬಿ, 2ನೇ ವಿಕ್ರಮಾದಿತ್ಯ ಸರಿಯಾದ ಉತ್ತರ. ನೆಕ್ಸ್ಟ್ 34ನೇ ಪ್ರಶ್ನೆ. 2ನೇ ವಿಕ್ರಮಾದಿತ್ಯನು ಪಟ್ಟದ ಕಲ್ಲಿನಲ್ಲಿ ನಿರ್ಮಿಸಿದ ವಿರೂಪಾಕ್ಷ ದೇವಾಲಯವು, ಅಂದರೆ ಈ ವಿರೂಪಾಕ್ಷ ದೇವಾಲಯ ಯಾವ ಕಾರಣಕ್ಕಾಗಿ ನಿರ್ಮಿಸಿರ್ತಕ್ಕಂಥದ್ದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ಆತನು ಕಂಚಿಯ ಪಲ್ಲವರನ್ನ 3 ಬಾರಿ ಸೋಲಿಸಿದ ಸ್ಮರಣಾರ್ಥವಾಗಿ ಈ ಪಟ್ಟದ ಕಲ್ಲಿನಲ್ಲಿ ವಿರೂಪಾಕ್ಷ ದೇವಾಲಯ ನಿರ್ಮಿಸಿರುವಂಥದ್ದು. ನೆಕ್ಸ್ಟ್ 2ನೇ ಕೀರ್ತಿವರ್ಮ ಕ್ರಿಸ್ತಶಕ 745ರಿಂದ 757ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. 35ನೇ ಪ್ರಶ್ನೆ. ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಈ ದೊರೆಯನ್ನ ಸೋಲಿಸಿದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ಕೀರ್ತಿವರ್ಮನನ್ನ ರಾಷ್ಟ್ರಕೂಟರು ಸೋಲಿಸಿ ಬಾದಾಮಿಯನ್ನ ವಶಪಡಿಸಿಕೊಂಡು ಚಾಲುಕ್ಯ ವಂಶವನ್ನ ಅವನತಿಗೊಳಿಸಿದ್ರು ಸ್ನೇಹಿತರೆ. ಈ 2ನೇ ಕೀರ್ತಿವರ್ಮ ಚಾಲುಕ್ಯ ಸಂತತಿಯ ಕೊನೆಯ ದೊರೆ. ಈತನಿಗೆ ರಹಪ್ಪ ಅಂತನ್ನೋ ಮತ್ತೊಂದು ಹೆಸರಿತ್ರಿ. ಈತ ದುರ್ಬಲ ಅರಸನಾಗಿದ್ದ. ರಾಷ್ಟ್ರಕೂಟ ಸಂತತಿಯ ಸ್ಥಾಪಕ ದಂತಿದುರ್ಗನು ಕ್ರಿಸ್ತಶಕ 757ರಲ್ಲಿ ಈ 2ನೇ ಕೀರ್ತಿವರ್ಮನನ್ನ ಸೋಲಿಸ್ತಾನ್ರಿ. ದಂತಿದುರ್ಗನ ನಂತರ ಬಂದ ರಾಷ್ಟ್ರಕೂಟರ ಅರಸನಾದ ಕೃಷ್ಣ ಸಂಪೂರ್ಣವಾಗಿ ಚಾಲುಕ್ಯ ವಂಶವನ್ನ ನಿರ್ಮೂಲಗೊಳಿಸಿ ರಾಷ್ಟ್ರಕೂಟ ಆಳ್ವಿಕೆಯನ್ನ ಪ್ರಾರಂಭಿಸ್ತಾನೆ. ನೆಕ್ಸ್ಟ್ 36ನೇ ಪ್ರಶ್ನೆ. ಕೊನೆಯ ಚಾಲುಕ್ಯ ಆಡಳಿತಗಾರರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. 2ನೇ ಕೀರ್ತಿವರ್ಮ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಕೊನೆಯ ಅರಸರಿ. ನೆಕ್ಸ್ಟ್ 37ನೇ ಪ್ರಶ್ನೆ. ರಹಪ್ಪ ಎಂದು ಕರೆಯಲ್ಪಟ್ಟ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 2ನೇ ಕೀರ್ತಿವರ್ಮನ್ ಸ್ನೇಹಿತರೆ. ನೆಕ್ಸ್ಟ್ 38ನೇ ಪ್ರಶ್ನೆ. ವಿಜಯ ಭಟ್ಟಾರಿಕೆಯು ಈ ಕೆಳಗಿನ ಯಾರ ರಾಣಿಯಾಗಿದ್ದಳು? ಇಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡಿದ್ರೊಳಗ ಈ ಪ್ರಶ್ನೆಯ ಉತ್ತರ ಕವರ್ ಆಗಿಲ್ರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ಚಂದ್ರಾದಿತ್ಯ. ಈ ಚಂದ್ರಾದಿತ್ಯ ಇಮ್ಮಡಿ ಪುಲಕೇಶಿಯ ಮಗ ರೀತ. ಓಕೆ ರೀ, ಈತನ ಕುರಿತು ಮಾಹಿತಿ ಇಲ್ಲೂ ತನಕ ಕವರ್ ಆಗಿಲ್ಲ. ಆಮೇಲೆ ಇಲ್ಲಿಯವರೆಗೂ ಕೂಡ ಈ ಚಂದ್ರಾದಿತ್ಯನಿಗೆ ಸಂಬಂಧಿಸಿದ ಪ್ರಶ್ನೆ ಕೇಳಿಲ್ಲ ಸ್ನೇಹಿತರೆ. ಓಕೆ ರೀ, ವಿಜಯ ಭಟ್ಟಾರಿಕೆ ಅಂತನ್ನಾಕಿ ಚಂದ್ರಾದಿತ್ಯನ ರಾಣಿಯಾಗಿದ್ದಳು. ಸಂಸ್ಕೃತ ಸಾಹಿತ್ಯವಾದ ಕೌಮುದಿ ಮಹೋತ್ಸವ ಅಂತನ್ನೋ ಒಂದು ಐತಿಹಾಸಿಕ ಕಾವ್ಯ ಅದ ಸ್ನೇಹಿತರೆ. ಈ ಕೌಮುದಿ ಮಹೋತ್ಸವ ಅಂತನ್ನೋ ಐತಿಹಾಸಿಕ ಕಾವ್ಯದ ಕರ್ತೃವಾದ ವಿಜ್ಜಿಕ ಅಂತನ್ನೋಳೆ ಈ ವಿಜಯ ಭಟ್ಟಾರಿಕೆ ಅಂತನ್ನೋದು ಕೆಲವು ವಿದ್ವಾಂಸರ ಅಭಿಪ್ರಾಯವಾಗಿರುವಂಥದ್ರಿ. ನೆಕ್ಸ್ಟ್ 39ನೇ ಪ್ರಶ್ನೆ. ಕರ್ನಾಟಕವನ್ನಾಳಿದ ಈ ಕೆಳಕಂಡ ರಾಜವಂಶಗಳನ್ನು ಚಾರಿತ್ರಿಕ ಕಾಲಾನುಕ್ರಮದಲ್ಲಿ ತಿಳಿಸಿ ಅಂತ ಪ್ರಶ್ನೆ ಕೇಳ್ಯಾರ. ಶಾತವಾಹನರು, ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು. ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕ್ರಿ. ನೋಡ್ರಿ, ಕರ್ನಾಟಕವನ್ನಾಳಿದ ಮೊದಲ ರಾಜಮನೆತನ ಶಾತವಾಹನರು. ಒಂದೊಂದು ಆಪ್ಷನ್ ಎಲ್ಲೈತಿ ನೋಡ್ರಿ. ಆಪ್ಷನ್ 1, ಆಪ್ಷನ್ 1, ಆಪ್ಷನ್ 2 ಐತಿ. ಇದು ತಪ್ಪದ್ರಿ. ಆಪ್ಷನ್ 1 ಇವು 3 ಆಪ್ಷನ್ಗಳು ಕರೆಕ್ಟ್ ಅದ. ಇದ್ರೊಳಗೆ ನೋಡ್ರಿ, ಶಾತವಾಹನರ ಆದ್ಮೇಲೆ ಕದಂಬರ ಆದ್ಮೇಲೆ ತಲಕಾಡಿನ ಗಂಗರ ಆದ್ಮೇಲೆ ಬಾದಾಮಿಯ ಚಾಲುಕ್ಯರು. ಇಲ್ಲಿ ಕೊಟ್ಟಿರ್ತಕ್ಕಂಥ ರಾಜವಂಶಗಳಲ್ಲಿ ನೆಕ್ಸ್ಟ್ ಬಾದಾಮಿಯ ಚಾಲುಕ್ಯರು ಆಳ್ವಿಕೆ ಮಾಡ್ತಾರೆ. ಇಲ್ಲಿ 2 ಎಲ್ಲೈತಿ ನೋಡ್ರಿ. ಎ ಅದಾಗದ. ಎ ಸರಿ ಉತ್ತರ ಅದು. ಬಿ ದಾಗಿಲ್ಲ, ಡಿ ದಾಗಿಲ್ಲ. ಸರಿಯಾದ ಉತ್ತರ ಎ ಸ್ನೇಹಿತರೆ. ಅಂದ್ರೆ
ಈ ಕೊಟ್ಟಿರ್ತಕ್ಕಂಥ ರಾಜ ಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸೋದಾದ್ರೆ ಒಂದನೇದು ಅಂದ್ರೆ ಶಾತವಾಹನರು, ನೆಕ್ಸ್ಟ್ ಎರಡನೇದು ಬಾದಾಮಿಯ ಚಾಲುಕ್ಯರು, ಆಮೇಲೆ ರಾಷ್ಟ್ರಕೂಟರು, ಆಮೇಲೆ ಕಲ್ಯಾಣದ ಚಾಲುಕ್ಯರು ಆಳ್ವಿಕೆ ಮಾಡಿರುವಂಥದ್ದು. ನೆಕ್ಸ್ಟ್ ಚಾಲುಕ್ಯ ಮತ್ತು ಪಲ್ಲವರ ಸಂಘರ್ಷ ಭಾಳ ಇಂಪಾರ್ಟೆಂಟ್ ಅದ ರೀ. ಈ ಚಾಲುಕ್ಯ ಮತ್ತು ಪಲ್ಲವರ ಸಂಘರ್ಷದ ಕುರಿತು ಸ್ವಲ್ಪ ಮಾಹಿತಿ ನೋಡೋಣ್ರಿ. ಪಲ್ಲವ ಮತ್ತು ಚಾಲುಕ್ಯರ ನಡುವಿನ ಸಂಘರ್ಷ ಸುಮಾರು 1 ಶತಮಾನಗಳವರೆಗೆ ನಡೀತು. ಯಾಕೆ ಈ ಸಂಘರ್ಷ ನಡೀತು? ಈ ಚಾಲುಕ್ಯ ಮತ್ತು ಪಲ್ಲವರ ನಡುವೆ ಯುದ್ಧಗಳಾಗಕ್ಕೆ ಕಾರಣ ಏನು ಅಂತಂದ್ರೆ, ಕೃಷ್ಣ ತುಂಗಭದ್ರ ದೋಆಬ್ ಪ್ರದೇಶಗಳ ಮೇಲೆ ಹಕ್ಕು ಸಾಧಿಸುವ ಒಂದು ನಿಟ್ಟಿನಲ್ಲಿ ಈ 2 ರಾಜ ಮನೆತನಗಳ ನಡುವೆ ಸಂಘರ್ಷ ಪ್ರಾರಂಭವಾಗಿರುವಂಥದ್ದು. ಕೃಷ್ಣ ತುಂಗಭದ್ರ ದೋಆಬ್ ಪ್ರದೇಶ ಏನದಲ್ರಿ, ಬಹಳ ಫಲವತ್ತಾದ ಭೂಮಿ ಇರುವಂಥದ್ರಿ. ಈ ಭೂಮಿಯ ಮೇಲೆ ಹಕ್ಕು ಸಾಧಿಸುವ ಸಲುವಾಗಿ ಈ 2 ರಾಜ ಮನೆತನಗಳ ಸಂಘರ್ಷ ನಡೆಸಿದ್ವು ಸ್ನೇಹಿತರೆ. ಇಮ್ಮಡಿ ಪುಲಕೇಶಿ ಕಾಲದಲ್ಲಿ ಚಾಲುಕ್ಯ ಮತ್ತು ಪಲ್ಲವರ ಸಂಘರ್ಷ ಆರಂಭವಾಗ್ತದೆ. ಕೊನೆಯ ಚಾಲುಕ್ಯ ದೊರೆಗಳ ಕಾಲದವರೆಗೂ ಈ ಸಂಘರ್ಷ ಮುಂದುವರಿತದ ಸ್ನೇಹಿತರೆ. ಮೊದಲ ಹಂತದಲ್ಲಿ ಇಮ್ಮಡಿ ಪುಲಕೇಶಿ ಪಲ್ಲವರ 1ನೇ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನ. ಆದರೆ ಆ ಮಹೇಂದ್ರ ವರ್ಮನ ಮಗನಾದ 1ನೇ ನರಸಿಂಹವರ್ಮ ಈ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸ್ತಾನ. ಇದರಿಂದಾಗಿ ಬಾದಾಮಿ ಕೆಲವು ವರ್ಷಗಳ ಕಾಲ ಪಲ್ಲವರ ವಶಕ್ಕೆ ಹೋಗ್ತದೆ. 13 ಇರ್ಬೇಕ್ರಿ ಇದು. ಕೆಲವೊಂದು ಪುಸ್ತಕಗಳಲ್ಲಿ 12 ವರ್ಷ ಅಂತ ಕೊಟ್ಟರೆ, ಕೆಲವೊಂದು ಪುಸ್ತಕಗಳಲ್ಲಿ 13 ವರ್ಷ ಅಂತ ಕೊಟ್ಟರು. 12 ವರ್ಷಗಳ ಕಾಲ ಪಲ್ಲವರ ವಶದಲ್ಲಿದ್ದ ಬಾದಾಮಿಯನ್ನ ಇಮ್ಮಡಿ ಪುಲಕೇಶಿಯ ಮಗನಾದ 1ನೇ ವಿಕ್ರಮಾದಿತ್ಯ ಪುನಃ ವಶಪಡಿಸಿಕೊಳ್ತಾನ. ಈತ ಪಲ್ಲವರ ದೊರೆಗಳಾದ 1ನೇ ನರಸಿಂಹವರ್ಮನ್, 2ನೇ ಮಹೇಂದ್ರ ವರ್ಮನ್ ಮತ್ತು 1ನೇ ಪರಮೇಶ್ವರ ವರ್ಮನ್ನರನ್ನ ಸೋಲಿಸ್ತಾನ. ನಂತರ ಈತನ ಮಗನಾದ ವಿನಯಾದಿತ್ಯನೂ ಕೂಡ 2ನೇ ಮಹೇಂದ್ರ ವರ್ಮನನ್ನ ಸೋಲಿಸಿ ಕಂಚಿಯನ್ನ ವಶಪಡಿಸಿಕೊಳ್ತಾನೆ. ನಂತರ ಅಧಿಕಾರಕ್ಕೆ ಬಂದ ಈತನ ಮೊಮ್ಮಗ ವಿಜಯಾದಿತ್ಯನೂ ಸಹ ಪಲ್ಲವರನ್ನ ಸೋಲಿಸ್ತಾನ. ಈ ವಿಜಯಾದಿತ್ಯ ಪಲ್ಲವರ ಅರಸ 2ನೇ ನರಸಿಂಹ ವರ್ಮನೊಡನೆ ಶಾಂತತೆಯನ್ನ ಕಾಯ್ದುಕೊಳ್ತಾನೆ. ಈ ರೀತಿ ಶಾಂತತೆಯನ್ನ ಕಾಯ್ದುಕೊಂಡಿದ್ದರಿಂದ ಕಂಚಿಯಲ್ಲಿ ಅನೇಕ ದೇವಾಲಯಗಳ ನಿರ್ಮಾಣಗೊಳ್ತಾವೆ. ವಿಜಯಾದಿತ್ಯನ ಮಗನಾದ ಇಮ್ಮಡಿ ವಿಕ್ರಮಾದಿತ್ಯನ ಕಾಲಕ್ಕೆ ಪುನಃ ಚಾಲುಕ್ಯ ಮತ್ತು ಪಲ್ಲವರ ಸಂಘರ್ಷ ಆರಂಭವಾಗ್ತದೆ. ಈ ಇಮ್ಮಡಿ ವಿಕ್ರಮಾದಿತ್ಯ ಕಂಚಿಯ ಮೇಲೆ 3 ಬಾರಿ ದಾಳಿ ಮಾಡ್ತಾನ. ಕ್ರಿಸ್ತಶಕ 731ರಲ್ಲಿ ಪಲ್ಲವ ದೊರೆ 2ನೇ ಪರಮೇಶ್ವರ ವರ್ಮನನ್ನ ವಿಳಂಬ ಎಂಬಲ್ಲಿ ಸೋಲಿಸ್ತಾನ. ಕ್ರಿಸ್ತಶಕ 735ರಲ್ಲಿ ಪುನಃ ದಾಳಿ ಮಾಡಿ ನಂದಿವರ್ಮನನ್ನ ಸೋಲಿಸ್ತಾನ. ಸೋಲಿಸಿ ಕಂಚಿಯನ್ನ ವಶಪಡಿಸಿಕೊಳ್ತಾನ. ಈತ ಕಂಚಿಯ ರಾಜಸಿಂಹ ದೇವಾಲಯಕ್ಕೆ ಹೆಚ್ಚಿನ ದಾನ ನೀಡ್ತಾನೆ ಮತ್ತು ತನ್ನ ವಿಜಯದ ಕುರಿತಲ್ಲಿ ಶಾಸನವನ್ನ ಕೂಡ ಬರೆಸಿರುವಂಥದ್ದು. ಕ್ರಿಸ್ತಶಕ 740ರ ಹೊತ್ತಿಗೆ ಪಲ್ಲವರು ಸಂಪೂರ್ಣವಾಗಿ ಸೋತು ಹೋಗಿದ್ರು ಸ್ನೇಹಿತರೆ. ರಾಷ್ಟ್ರಕೂಟರು ಚಾಲುಕ್ಯರ ಪ್ರಭಾವವನ್ನು ತಗ್ಗಿಸಿದ ನಂತರ ಚಾಲುಕ್ಯ ಮತ್ತು ಪಲ್ಲವರ ನಿರಂತರ ಸಂಘರ್ಷ ಕೊನೆಗೊಳ್ಳುತ್ತದೆ. ನೋಡ್ರಿ, ಇಬ್ಬರು ಜಗಳದಾಗ 3ನೇದವರಿಗೆ ಲಾಭ ಅಂತ, ಆ ರೀತಿ ರಾಷ್ಟ್ರಕೂಟರಿಗೆ ಲಾಭವಾಯಿತು. ಸುಮಾರು 100 ವರ್ಷಗಳ ಕಾಲ ನಡೆದ ಚಾಲುಕ್ಯ ಮತ್ತು ಈ ಪಲ್ಲವರ ಸಂಘರ್ಷ ಏನದಲ್ರಿ, ಈ 2 ಸಾಮ್ರಾಜ್ಯಗಳ ಅವನತಿಗೆ ಕಾರಣವಾಗ್ತದೆ. ಇದಿಷ್ಟು ಚಾಲುಕ್ಯ ಮತ್ತು ಪಲ್ಲವರ ಸಂಘರ್ಷದ ಕುರಿತು ಮಾಹಿತಿ. ನೆಕ್ಸ್ಟ್ ಬಾದಾಮಿಯ ಚಾಲುಕ್ಯರ ಸಾಧನೆಗಳ ಕುರಿತು ನೋಡೋಣ್ರಿ. ಅಂದ್ರೆ ಅವ್ರದ್ದು ಆಡಳಿತದ ವ್ಯವಸ್ಥೆ ಹೆಂಗಿತ್ತು, ಧಾರ್ಮಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ, ಆರ್ಥಿಕ ಸ್ಥಿತಿಗತಿ, ಶಿಕ್ಷಣ ಮತ್ತು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಇವುಗಳಿಗೆ ಚಾಲುಕ್ಯರ ಕೊಡುಗೆಗಳೇನು ಅಂತ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಆಡಳಿತ ಪದ್ಧತಿ. 40ನೇ ಪ್ರಶ್ನೆ, ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಕರ್ನಾಟಕ ಬಲ ಅಂತನ್ನೋ ಹೆಸರಿನಿಂದ ಗುರುತಿಸಿಕೊಂಡಿತ್ತು ಸ್ನೇಹಿತರೆ. ಚಾಲುಕ್ಯರು ಕದಂಬರ ಮತ್ತು ಉತ್ತರ ಭಾರತದ ಗುಪ್ತರ ಆಡಳಿತದ ಅಂಶಗಳನ್ನು ಒಳಗೊಂಡ ಆಡಳಿತದ ವ್ಯವಸ್ಥೆಯನ್ನು ಹೊಂದಿದ್ರು ಸ್ನೇಹಿತರೆ. ರಾಜನೇ ರಾಜ್ಯದ ಸರ್ವೋಚ್ಚ ಒಡೆಯನಾಗಿದ್ದ. ಚಾಲುಕ್ಯ ರಾಜರು ಪಟ್ಟದ ಕಲ್ಲಿನಲ್ಲಿ ವೈಭವವಾಗಿ ಪಟ್ಟಾಭಿಷೇಕ ಮಾಡಿಕೊಳ್ತಿದ್ರು. ರಾಜನಿಗೆ ಸಹಾಯ ಮಾಡುವುದಕ್ಕಾಗಿ ಮಂತ್ರಿಮಂಡಲ ಅಸ್ತಿತ್ವದಲ್ಲಿತ್ತು. ರಾಜನಿಗೆ ಸಹಾಯ ಮಾಡುವುದಕ್ಕಾಗಿ ಮಂತ್ರಿಮಂಡಲ ಅಸ್ತಿತ್ವದಲ್ಲಿತ್ತು.
ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಗ್ರಂಥದ ಪ್ರಕಾರ ಕೇಂದ್ರಾಡಳಿತದಲ್ಲಿ 16 ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದವು ಸ್ನೇಹಿತರೆ. ಅಂದ್ರೆ ಮೂರನೇ ಸೋಮೇಶ್ವರನ ಈ ಮಾನಸೋಲ್ಲಾಸ ಗ್ರಂಥದಲ್ಲಿ ಚಾಲುಕ್ಯರ ಕೇಂದ್ರಾಡಳಿತದಲ್ಲಿ 16 ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿದ್ವು ಅಂತ ಉಲ್ಲೇಖಿಸಿರುವಂಥದ್ದು. ಅಳುಪರು, ಸೇಂದ್ರಕರು, ಒಳರು, ಲಾಟರು, ಹೈಹೆಯರು, ರಾಷ್ಟ್ರಕೂಟರು ಈ ಚಾಲುಕ್ಯರ ಸಾಮಂತರಾಗಿದ್ದರು ಸ್ನೇಹಿತರೆ. ಅಂದರೆ ಚಾಲುಕ್ಯರ ಸಾಮ್ರಾಜ್ಯದ ಅಧೀನದೊಳಗಿರುವಂಥ ಮನೆತನಗಳಾಗಿದ್ದವು ಇವು. ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಅಂತ ಕರೆಯಲಾಗುತ್ತಿತ್ತು. ಕಾಲುಪಡೆ, ಅಶ್ವಪಡೆ, ಗಜಪಡೆ, ರಥಪಡೆ ಅಂತ ಅನ್ನೋ ಚದುರಂಗ ಬಲ ಇತ್ತು ಸ್ನೇಹಿತರೆ. 4 ಪ್ರಕಾರದ ಸೈನ್ಯಗಳ ಅಸ್ತಿತ್ವದಲ್ಲಿದ್ದು ಇವರು ಒಂಟೆ ಪಡೆ ಮತ್ತು ನೌಕಾಪಡೆಯನ್ನ ಹೊಂದಿದ್ರು. ಇಮ್ಮಡಿ ಪುಲಕೇಶಿ 100 ಯುದ್ಧ ನೌಕೆಗಳನ್ನು ಹೊಂದಿದ್ದ ಸ್ನೇಹಿತರೆ. ಸೈನ್ಯದ ಮೇಲ್ವಿಚಾರಣೆ ಮಾಡುವುದಕ್ಕಾಗಿ ದಂಡನಾಯಕ, ಪ್ರಚಂಡ, ಮಹಾಸಾಮಂತ ಅಂತನ್ನೋ ಅಧಿಕಾರ ಬಳಗವಿತ್ತು. ನೆಕ್ಸ್ಟ್ ಆಡಳಿತದ ಘಟಕಗಳ ಬಗ್ಗೆ ನೋಡೋದಾದ್ರೆ ಅಂದ್ರೆ ವಿಶಾಲವಾದ ಸಾಮ್ರಾಜ್ಯವನ್ನ ವಿವಿಧ ಘಟಕಗಳಾಗಿ ವಿಂಗಡಿಸಲಾಗಿತ್ತು. ಅದರೊಳಗೆ ಪ್ರಾಂತ್ಯ ಅಥವಾ ಮಂಡಲ ಅಂತ ವಿಂಗಡಿಸಲಾಗಿತ್ತು. ಈ ಪ್ರಾಂತ್ಯ ಅಥವಾ ಮಂಡಲಕ್ಕೆ ಮಹಾಮಂಡಳೇಶ್ವರ ಅಥವಾ ರಾಜ್ಯಪಾಲ ಅಂತನ್ನೋ ಅಧಿಕಾರಿ ಇದ್ದ. ಈ ಅಧಿಕಾರಿ ಈ ಪ್ರಾಂತ್ಯ ಅಥವಾ ಮಂಡಲದ ಆಡಳಿತವನ್ನು ನೋಡಿಕೊಳ್ತಾ ಇದ್ದ. ನೆಕ್ಸ್ಟ್ ವಿಷಯ ಅಂತಿತ್ತು. ಈ ಪ್ರಾಂತ್ಯ ಅಥವಾ ಮಂಡಲವನ್ನು ವಿಷಯಗಳಾಗಿ ವಿಂಗಡಿಸಲಾಗ್ತಿತ್ತು. ಇಲ್ಲಿ ವಿಷಯಾಧಿಪತಿ ಅಥವಾ ವಿಷಯಾಧೀಕರಣ ಅಂತನ್ನೋ ಅಧಿಕಾರಿ ಇದ್ದ. ಈ ವಿಷಯಾಧಿಪತಿ ಅಥವಾ ವಿಷಯಾಧೀಕರಣ ಇವರನ್ನ ಮಂಡಲಾಧಿಪತಿ ಹಾಗೂ ಪ್ರಾಂತ್ಯಾಧಿಪತಿ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತಿತ್ತು ಸ್ನೇಹಿತರೆ. ಈ ವಿಷಯವನ್ನ ನಾಡುಗಳಾಗಿ ವಿಂಗಡಿಸಲಾಗ್ತಿತ್ತು. ಇಲ್ಲಿ ನಾಡ ಗಾವುಂಡ ಅಂತನ್ನೋ ಅಧಿಕಾರಿ ಇದ್ದ. ಈ ನಾಡನ್ನ ಕಂಪಣಗಳಾಗಿ, ಕಂಪಣವನ್ನ ಗ್ರಾಮಗಳಾಗಿ ವಿಂಗಡಿಸಲಾಗ್ತಿತ್ತು ಸ್ನೇಹಿತರೆ. ಕಂಪಣದಲ್ಲಿ ಕಂಪಣಾಧಿಕಾರಿ, ಗ್ರಾಮದಲ್ಲಿ ಗಾವುಂಡ ಅಥವಾ ಪ್ರಭು ಗಾವುಂಡ ಅಂತನ್ನೋ ಅಧಿಕಾರಿಗಳಿದ್ರು. ಪ್ರಾಂತ್ಯ ಅಂದ್ರೆ ರಾಜ್ಯ, ವಿಷಯ ಜಿಲ್ಲೆ, ನಾಡು ಅಂದ್ರೆ ತಾಲೂಕು, ಕಂಪಣ ಅಂದ್ರೆ ಹೋಬಳಿ, ಗ್ರಾಮ ಅಂತಂದ್ರೆ ಗ್ರಾಮ, ಹಳ್ಳಿ ಸ್ನೇಹಿತರೆ ನಾರ್ಮಲಿ. ನಗರ ಅಥವಾ ಪಟ್ಟಣಗಳ ಮುಖ್ಯಸ್ಥನನ್ನ ಪಟ್ಟಣ ಸ್ವಾಮಿ ಅಥವಾ ಶೆಟ್ಟಿ ಅಂತ ಕರಿತಾ ಇದ್ರು. ಈ ಪಟ್ಟಣ ಸ್ವಾಮಿ ಅಥವಾ ಶೆಟ್ಟಿ ನಗರ ಅಥವಾ ಪಟ್ಟಣಗಳ ಮುಖ್ಯಸ್ಥರಾಗಿರ್ತಿದ್ರು. ಇದಿಷ್ಟು ಚಾಲುಕ್ಯ ಸಾಮ್ರಾಜ್ಯದ ಆಡಳಿತದ ವ್ಯವಸ್ಥೆಯ ಕುರಿತು ಮಾಹಿತಿ. ನೆಕ್ಸ್ಟ್ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿ. 41ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. 1ನೇ ಹೇಳಿಕೆ, ಚಾಲುಕ್ಯರ ಅರಸರು ವಿಷ್ಣುವಿನ ಭಕ್ತರಾಗಿದ್ದರು. 2ನೇ ಹೇಳಿಕೆ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಜೈನ ಧರ್ಮದ ಕೇಂದ್ರಗಳಾಗಿದ್ದವು. 3ನೇ ಹೇಳಿಕೆ, ಬೌದ್ಧ ಧರ್ಮವು ವೈದಿಕ ಶೈವ ಜೈನ ಧರ್ಮದಂತೆ ಪ್ರೋತ್ಸಾಹ ಪಡೆದಿರಲಿಲ್ಲ. ಚಾಲಬ್ಬೆ ವಿನಯಾದಿತ್ಯನ ವೇಷೆಯಾಗಿದ್ದಳು. ಈ ರೀತಿ 4 ಹೇಳಿಕೆಗಳು ಕೊಟ್ಟಾರ. ಈ 4 ಹೇಳಿಕೆಗಳಲ್ಲಿ ಯಾವ ಯಾವ ಹೇಳಿಕೆಗಳು ಸರಿ ಅದಾವ ಅಂತ ಈ ಸಂಕೇತಗಳ ಮೂಲಕ ಗುರುತಿಸಬೇಕು ಸ್ನೇಹಿತರೆ. ಚಾಲುಕ್ಯ ಅರಸರು ವಿಷ್ಣುವಿನ ಭಕ್ತರಾಗಿದ್ದರು, ಇದು ಸರಿಯಾದ ಸ್ನೇಹಿತರೆ. ನೆಕ್ಸ್ಟ್ 2ನೇದು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಜೈನ ಧರ್ಮದ ಕೇಂದ್ರಗಳಾಗಿದ್ದವು. ಬಾದಾಮಿ, ಐಹೊಳೆ ಕರೆಕ್ಟ್ ಸ್ನೇಹಿತರೆ, ಪಟ್ಟದಕಲ್ಲು ಅಲ್ಲ ರೀ, ಲಕ್ಷ್ಮೇಶ್ವರ ಅಂತ ಅನ್ನೋದು ಜೈನ ಧರ್ಮದ ಕೇಂದ್ರಗಳಾಗಿದ್ದವು. ಇವು 3 ಇದು ತಪ್ಪದ ರೀ. ನೆಕ್ಸ್ಟ್ 3ನೇ ಆಪ್ಷನ್, ಬೌದ್ಧ ಧರ್ಮವು ವೈದಿಕ ಶೈವ ಜೈನ ಧರ್ಮದಂತೆ ಪ್ರೋತ್ಸಾಹ ಪಡೆದಿರಲಿಲ್ಲ, ಇದು ಸರಿಯಾದ ರೀ. ನೆಕ್ಸ್ಟ್, ಚಾಲಬ್ಬೆ ವಿನಯಾದಿತ್ಯನ ವೇಷೆಯಾಗಿದ್ದಳು. ಚಾಲಬ್ಬೆ ಅಲ್ಲ ಸ್ನೇಹಿತರೆ, ವಿನಾಪೋಟಿ ಅಂತ ಇದ್ದಳು, ಆಕೆ ವಿನಯಾದಿತ್ಯನ ವೇಷೆಯಾಗಿದ್ದಳು. 1 ಮತ್ತು 3ನೇ ಹೇಳಿಕೆ ಕರೆಕ್ಟ್ ಅದ ರೀ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, 1 ಮತ್ತು 3. ಬಾದಾಮಿಯ ಚಾಲುಕ್ಯರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಹಾಗೆಯೇ ಇವರು ಸರ್ವ ಧರ್ಮ ಸಹಿಷ್ಣುಗಳಾಗಿದ್ದರು, ಎಲ್ಲಾ ಧರ್ಮಗಳಿಗೂ ಪ್ರೋತ್ಸಾಹ ಕೊಡ್ತಿದ್ರು. ಇವರು ವಿಷ್ಣುವಿನ ಪರಮ ಭಕ್ತರಾಗಿದ್ದರು. ಹಾಗೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಈ ತ್ರಿಮೂರ್ತಿಗಳ ಆರಾಧನೆಯನ್ನ ಮಾಡ್ತಾ ಇದ್ರು, ಅಂದ್ರೆ ಪೂಜೆ ಮಾಡ್ತಾ ಇದ್ರು. ಇವರು ಶೈವ ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ರಾಜಾಶ್ರಯ ನೀಡಿದ್ರು.
ಚಾಲುಕ್ಯರ ಕಾಲದಲ್ಲಿ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು ಅಂತ ಹುಯಾನ್ ಸ್ತ್ಯಾಂಗ್ ಉಲ್ಲೇಖಿಸ್ತಾನ. ಡಾಕ್ಟರ್ ಅಲ್ತೇಕರ್ ಅವರು ಕರ್ನಾಟಕದ ಅಂದಿನ ಜನಸಂಖ್ಯೆಯಲ್ಲಿ 30% ಜೈನರು ಇದ್ರು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಐಹೊಳೆ ಶಾಸನದ ಕರ್ತೃವಾದ ರವಿ ಕೀರ್ತಿಯೂ ಸಹ ಜೈನ ಮತಾವಲಂಬಿಯಾಗಿದ್ದ. ಇಮ್ಮಡಿ ಪುಲಕೇಶಿಯ ಆಶ್ರಯದಲ್ಲಿದ್ದ ಸ್ನೇಹಿತರೆ. ಬಾದಾಮಿ, ಐಹೊಳೆ, ಲಕ್ಷ್ಮೇಶ್ವರ, ಮೋಸ್ಟ್ ಇಂಪಾರ್ಟೆಂಟ್, ಬಾದಾಮಿ, ಐಹೊಳೆ, ಲಕ್ಷ್ಮೇಶ್ವರ ಜೈನ ಧರ್ಮದ ಕೇಂದ್ರಗಳಾಗಿದ್ದು ರೀ. ಬೌದ್ಧ ಧರ್ಮ ವೈದಿಕ ಶೈವ ಜೈನ ಧರ್ಮದಂತೆ ಪ್ರೋತ್ಸಾಹ ಪಡೆದಿರಲಿಲ್ಲರಿ. ಆದರೂ ಸಹ ಅದು ಕೆಲವೊಂದು ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ನಕ್ಷತ್ರದಂತೆ ಪ್ರಕಾಶಿಸ್ತಾ ಇತ್ತು ಅಂತ ಹುಯಾನ್ ಸ್ತ್ಯಾಂಗ್ ತಿಳಿಸಿರುವಂಥದ್ದು. ವೇಷಾಸ್ತ್ರೀಯರು ಉನ್ನತ ಮಟ್ಟದಲ್ಲಿದ್ದರು. ಈ ವೇಷಾಸ್ತ್ರೀಯರು ರಾಜರುಗಳಿಂದ ವಿಶೇಷವಾಗಿ ಮನ್ನಿಸಲ್ಪಡ್ತಾ ಇದ್ರು ಸ್ನೇಹಿತರೆ, ಅಂದ್ರೆ ಗೌರವಿಸಲ್ಪಡ್ತಾ ಇದ್ರು. ವಿನಾಪೋಟಿ, ಕುಚಿಪೋಟಿ, ಚಾಲಬ್ಬೆ ಇವರು ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಅವಧಿಯಲ್ಲಿರುವ ಪ್ರಮುಖ ವೇಷಾಸ್ತ್ರೀಯರಾಗಿದ್ರು ಸ್ನೇಹಿತರೆ, ವೇಷಸ್ತ್ರೀಯರಾಗಿದ್ರು. ವಿನಿಪೊಟ್ಟಿ ಅಂತನ್ನಾಕಿ ವಿನಯಾದಿತ್ಯನ ವೇಷೆಯಾಗಿದ್ದಳು. ಚಾಲಬ್ಬೆ ಅಂತನ್ನೋ ಒಬ್ಬ ವೇಷಸ್ತ್ರೀ ವಿಜಯೇಶ್ವರ ದೇವರಿಗೆ ತನ್ನ ಹರಕೆಯಂತೆ ಈ ವಿಜಯೇಶ್ವರ ದೇವಸ್ಥಾನದ ಸ್ತಂಭಗಳನ್ನು ನಿರ್ಮಿಸಿದ್ದಳು ಸ್ನೇಹಿತರೆ. ಉನ್ನತ ವರ್ಗದಲ್ಲಿದ್ದ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನ ಮತ್ತು ಶಿಕ್ಷಣದ ಅವಕಾಶವಿತ್ತು. ಉದಾಹರಣೆಗೆ ನೋಡೋದಾದ್ರೆ ಇಮ್ಮಡಿ ಪುಲಕೇಶಿಯ ಸೊಸೆ ವಿಜಯ ಭಟ್ಟಾರಿಕೆ ಸಂಸ್ಕೃತದೊಳಗ ಕೌಮುದಿ ಮಹೋತ್ಸವ ಅಂತನ್ನೋ ನಾಟಕ ರಚಿಸಿದ್ದಳು ಸ್ನೇಹಿತರೆ. ಅಂದ್ರೆ ಮಧ್ಯಮ ಮತ್ತು ಕೆಳವರ್ಗದ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನವಿರಲಿಲ್ಲ, ಅದೇ ರೀತಿ ಶಿಕ್ಷಣದ ಅವಕಾಶ ಕೂಡ ಇರಲಿಲ್ಲ ಸ್ನೇಹಿತರೆ. ಇದಿಷ್ಟು ಬಾದಾಮಿ ಚಾಲುಕ್ಯರ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯಾಗಿತ್ತು. ಈ ಚಾಪ್ಟರ್ನ ಉಳಿದ ಭಾಗ ಮುಂದಿನ ವಿಡಿಯೋದೊಳಗೆ ಮುಂದುವರಿಸೋಣ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.